ಶತ್ರುನೇ ಮನೆ ಬಾಗಿಲಿಗೆ ಬಂದರೂ ಒಳಗೆ ಕರೆದು ಸತ್ಕಾರ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಅದೇ ತಾನೇ ಸಾಲಿಗ್ರಾಮದ ಸಂಪ್ರದಾಯ. ಸರಿ ಬಿಡಿ, ಈಗೇನು ನಾನು ಒಳಗೆ ಬರೋದು ಬೇಡವಾ? ಹಾಗೆ ಹೊರಟ್ಬಿಡ್ಲಾ? ಬೇಡ ಅಂತ ನಾವೆಲ್ಲ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನಮ್ಮೆಲ್ಲ ಮಾತಿಂದ ಅದು ನಿನಗೆ ಅರ್ಥ ಆಗ್ಲಿಲ್ವಾ? ನೀನು ಹೆಜ್ಜೆ ಇಟ್ಟ ಕಡೆ ಎಲ್ಲ ಭೂಮಿ ಬರಡಾಗುತ್ತೆ. ಮೊದಲು ಇಲ್ಲಿಂದ ಹೊರಡು. ಮಾವ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಇವಳನ್ನ ಒಳಗೆ ಕರಿಬೋದಾ? ಮೇಡಮ್, ಏನು ಹೇಳ್ತಾ ಇದ್ದೀರಾ? ಹೌದು ಸುಬ್ಬು, ನಾವು ಇವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾವು ಇವಳಿಗೆ ಹೆದರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡಿಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾಳೆ. ಅಥವಾ ಇವಳಿಗೆ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ನಾವು ಇವಳನ್ನ ಒಳಗೆ ಕರೆಸ್ಕೊಂಡಿಲ್ಲ ಅಂದರೆ ಅದು ನಮ್ಮ ಸಂಪ್ರದಾಯನೇ ಅಲ್ಲ. ಶತ್ರುನೇ ಮುಂದೆ ನಿಂತರೂ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಗೆಲ್ಲವಳು ನಾನು. ಅಂಥದ್ರಲ್ಲಿ ಇವಳನ್ನ ಆಚೆ ಕಳಿಸಿದ್ರೆ ಅದು ಸರಿ ಹೋಗಲ್ಲ. ವಿಜಯಾಂಬಿಕಾ, ಬಾ ಒಳಗೆ. ವಾವ್, ನಿಜವಾಗ್ಲೂ ನೀನು ಗ್ರೇಟ್ ಆಗ್ಬಿಟ್ಟೆ ಶ್ರಾವಣಿ. ಥ್ಯಾಂಕ್ ಯು. ಬೇಡ, ನಾನೇನು ಇಲ್ಲಿ ಕಾಫಿ ಕುಡಿದು ಹರಟೆ ಹೊಡೆಯಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡ್ರಾ? ಅದು ನಮಗೂ ಗೊತ್ತು. ಮೊದಲು ವಿಷಯ ಏನಂತ ಹೇಳು. ನೀನು ಇಲ್ಲಿವರೆಗೂ ಬಂದಿದೀಯಾ ಅಂದರೆ ಒಂದು ಏನಾದರೂ ಪಿತೂರಿ ಇರುತ್ತೆ, ಅಥವಾ ನಿನ್ನ ದುರಹಂಕಾರ ಹೆಚ್ಚಾಗಿರುತ್ತೆ. ಎರಡೂ ಇದೆ ಅಂತಲೇ ಅನ್ಕೋ. ಆದರೂ ನಿನ್ನನ್ನು ಈ ಮನೇಲಿ ಇಂಥ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ಅಯ್ಯೋ ಅಂತ ಅನ್ನಿಸ್ತದೆ. ಆದರೆ ನನ್ನ ನೋಡು, ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದೆ. ಆದರೆ ನಿನ್ನ ಹತ್ರ ಏನಿದೆ? ಪ್ರೀತಿ, ವಿಶ್ವಾಸ, ಸಂಬಂಧ, ನಂಬಿಕೆ, ನೆಮ್ಮದಿ, ಇದೆಲ್ಲ ನನ್ನ ಹತ್ರ ಇದೆ. ನಿನ್ನ ಹತ್ರ ಇದರಲ್ಲಿ ಒಂದಾದರೂ ಇದೆಯಾ? ಇಂಥ ಮಾತುಗಳು ಆಡೋದ್ರಲ್ಲಿ ನೀನು ತುಂಬ ಜಾಣೆ ಅಂತ ನನಗೆ ಗೊತ್ತು. ಆದರೆ ನಿನ್ನ ಜಾಣತನ ಬರೀ ಇಂಥ ಮಾತುಗಳಲ್ಲೇ ಮುಗ್ದೋಗ್ಬಾರ್ದು. ನಾನೀಗ ಹೇಳೋ ವಿಷಯ ಕೇಳಿ ನೀನೇನು ತೀರ್ಮಾನ ತಗೋತೀಯೋ ಅದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಜಾಣೆ ಅಂತ. ಅದನ್ನು ನೀನು ತೀರ್ಮಾನ ಮಾಡಬೇಕಾಗಿಲ್ಲ. ಮೊದಲು ವಿಷಯ ಏನು ಹೇಳು. ಓಕೆ, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಿಮ್ಮಪ್ಪ ಅಂದರೆ ನನ್ನ ತಮ್ಮ ವೀರೇಂದ್ರ ಸರ್ದೇಸಾಯಿ ತುಂಬ ಕಷ್ಟದ ಜೀವಿ. ತುಂಬ ಶ್ರಮಪಟ್ಟು ಕಷ್ಟಪಟ್ಟು ದುಡ್ದು ಬೆವರು ಸುರಿಸಿ ಆಸ್ತಿ ಮಾಡ್ದ. ಆದರೆ ನಿಮ್ಮ ತಾತ ಅವರು ತಲೆಮಾರಿಂದ ಶ್ರೀಮಂತರೇ. ಆದರೂ ಆ ಮನುಷ್ಯ ಆಸ್ತಿನ ಸಂಪಾದನೆ ಮಾಡೋದ್ರಲ್ಲಿ ತನ್ನ ಆಯುಸ್ನೇ ಕಳೆದ್ರು. ಅವರು ಅಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಅಷ್ಟೊಂದು ಆಸ್ತಿ ಮಾಡಿ ಹೊರಟೋದ್ರು. ಒಂದು ಆಸ್ತಿ ಹಿಂದೆ ಅವರಿಬ್ಬರು ಬೆವರ ಹನಿ ಇದೆ, ಕಷ್ಟದ ದಿನಗಳಿದೆ. ಅಂತ ಆಸ್ತಿನ ನೀನೇ ತಾನೇ ನುಂಗಿ ನೀರು ಕುಡಿದಿದ್ದು? ಹೌದು, ನಾನೇ. ಆದರೆ ಈಗ ಆ ಆಸ್ತಿನೆಲ್ಲ ನಾನು ವಾಪಸ್ಸು ಶ್ರಾವಣಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ.